ನೀವೇನಾದರೂ PF ಖಾತೆ ಹೊಂದಿದ್ದೀರಾ? ನೀವು ಕೆಲಸ ಮಾಡ್ತಾ ಇರುವಂತಹ ಅಲ್ಪ ಸ್ವಲ್ಪದ ಹಣ PFಗೆ ಹೋಗ್ತಾ ಇರುತ್ತೆ. ಬಟ್ ಏನೋ ಕಷ್ಟ ಬರುತ್ತೆ, ಸಡನ್ ಆಗಿ ತಗೊಳಕ್ಕಾಗಲ್ಲ, ಇಷ್ಟು ದಿನ ಒದಾಡ್ತಾ ಇರ್ತೀರಾ. ಸೊ ಯಾರೋ ಬೇರೆಯವ್ರ ಹತ್ರ ಸಾಲ ಕೇಳಬೇಕಾಗಿರುತ್ತೆ. ಅಯ್ಯೋ ನಂದೇ ಇದೆಯಲ್ಲಪ್ಪ ಬ್ಯಾಂಕಲ್ಲಿ PF ಹಣ ಲಕ್ಷಾಂತರ ರೂಪಾಯಿ ಇದೆ, ಬಟ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋ ಗೊಂದಲದಲ್ಲಿ ಒಂದಷ್ಟು ಜನ ಇರ್ತೀರಾ. ಸೊ ನಿಮಗೆ ಖಂಡಿತವಾಗ್ಲೂ ಕೂಡ ಇದು ಗುಡ್ ನ್ಯೂಸು. PF ಖಾತೆ ಹೊಂದಿರುವವರಿಗೆ ಅತಿ ದೊಡ್ಡ ಬಂಪರ್ ಆದಂತಹ ಸುದ್ದಿ ಅಂತ ಹೇಳ್ಬೋದು. ಕೊನೆಗೂ ಕೂಡ ಈ ರೂಲ್ಸು ನಿಮಗೆ ನೆಮ್ಮದಿಯನ್ನ ಕೊಟ್ಟಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ PF ಹಣ ಇರುತ್ತೆ, ಒಂದಷ್ಟು ವರ್ಷಗಳ ಕಾಲ ನಾವು ಕೆಲಸ ಮಾಡಿರ್ತೀವಿ ಒಂದು ಕಂಪನಿಲಿ. ಸೊ ಇನ್ನೊಂದು ಕಂಪನಿ ಚೇಂಜ್ ಮಾಡಿದಾಗ ಸೊ ಅದೇ ಅಕೌಂಟನ್ನು ನಾವು ಕಂಟಿನ್ಯೂ ಆದರೂ ಮಾಡಬಹುದು. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಅಯ್ಯೋ ಇಲ್ಲಿದೆಯಪ್ಪ ಒಂದಿಷ್ಟು ಹಣ ಇದೆ, ಅದನ್ನು ನಾನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ, ಅದನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ. ಬಟ್ ಆಗಲ್ಲ, ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ. ಬಟ್ ಈಗ ಆ ರೂಲ್ಸ್ ಎಲ್ಲವೂ ಕೂಡ ಸಡಿಲಿಕೆಯಾಗಿದೆ. PF ಹಣ ತೆಗೆಯೋಕೆ ಇನ್ನು ಮುಂದೆ ಕಾರಣ ಹೇಳುವಂತಹ ಅಗತ್ಯತೆ ಇಲ್ಲ. PF ಈ ಹೊಸ ನಿಯಮದಿಂದ ನೌಕರರಿಗೆ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದ ರಿಲೀಫ್ ಅಂತಾನೆ ಹೇಳಬಹುದು. ನೋಡಿ, EPFO ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ತನ್ನ ಕೋಟ್ಯಾಂತರ ಸದಸ್ಯರಿಗೆ ಒಂದು ಭರ್ಜರಿಯಾದಂತಹ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಏನದು ಸಿಹಿ ಸುದ್ದಿ ಅಂತ ಹೇಳಿದ್ರೆ, ಇನ್ನು ಮುಂದೆ ನೀವು ಎಮರ್ಜೆನ್ಸಿ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ನಿಮ್ಮ PF ಅಕೌಂಟ್ನಿಂದ ಹಣ ಪಡೆಯುವಂತಹ ಪ್ರಕ್ರಿಯೆಯನ್ನ EPFO ಸಂಪೂರ್ಣವಾಗಿ ಸರಳೀಕರಣಗೊಳಿಸಿದೆ. ಅಂದ್ರೆ ಬಹಳ ಈಸಿ ಮಾಡಿದೆ. ಎಕ್ಸಾಂಪಲ್, ನನ್ನ PF ಅಕೌಂಟಲ್ಲಿ 4 ಲಕ್ಷ ರೂಪಾಯಿ ಇದೆ, ನನಗೇನು ತುಂಬ ಎಮರ್ಜೆನ್ಸಿ ಸಂದರ್ಭ ಬಂತು, ನನಗೆ ಅರ್ಜೆಂಟ್ ದುಡ್ಡು ಬೇಕು. ಮುಂಚೆ ಎಲ್ಲ ಅದಾಗ್ತಾನೆ ಇರಲಿಲ್ಲ, ಬಹಳ ರೂಲ್ಸು ರೆಗ್ಯುಲೇಷನ್ಸ್ಗಳಿತ್ತು. ಬಟ್ ಈಗ ಆ ರೀತಿ ಇಲ್ಲ. EPFO ಬಹಳ ಸರಳೀಕರಣ ಮಾಡಿದೆ ಹಣವನ್ನು ತೆಗೆಯೋದಕ್ಕೆ. ನೋಡಿ, ವಿಶೇಷ ಸಂದರ್ಭಗಳಲ್ಲಿ PFನಿಂದ 100% ಹಣವನ್ನು, ಫುಲ್ ಫಂಡನ್ನು ನಾವು ಪಡೆಯಬಹುದು. ಅಂದರೆ ಇಂಥದಕ್ಕೆ ಪಡ್ಕೊಳ್ತಾ ಇದ್ದೀನಿ, ಇದಕ್ಕೆ ನನಗೆ ಬೇಕು. ಮುಂಚೆ ಎಲ್ಲ ಒಂದಷ್ಟು ಕಾರಣಗಳನ್ನು ಕೊಡಬೇಕಾಗಿತ್ತು, ಏನಕ್ಕೆ ಬೇಕು, ಹಾಗೆ ಹೀಗೆ, ಯಾವ ಕಾರಣಕ್ಕೆ ತಗೊಳ್ತಾ ಇದ್ದೀವಿ, ಏನು, ಅದಕ್ಕೊಂದು ಲೆಟರ್ ಕೊಟ್ಬಿಟ್ಟು ಅದಕ್ಕೊಂದು ಸ್ಪಷ್ಟ ರೀಸನ್ ಅನ್ನ ಕೊಡಬೇಕಾಗಿತ್ತು. ಬಟ್ ಇನ್ನು ಮುಂದೆ ಯಾವುದೇ ರೀತಿಯ ಸ್ಪಷ್ಟ ಕಾರಣಗಳನ್ನು ಕೊಡಂಗಿಲ್ಲ. ಈಗ ನನ್ನ ಅಕೌಂಟಲ್ಲಿ PF ಎಕ್ಸಾಂಪಲ್ ಕೊಡ್ತಾ ಇರೋದು 4 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ ಆ 4 ಲಕ್ಷ ರೂಪಾಯಿನೂ ನಾನು ತಗೋಬಹುದು. ಸೊ ಈ ಬದಲಾವಣೆಯು ಕ್ಲೇಮ್ಗಳು ತಿರಸ್ಕೃತವಾಗುವ ಪ್ರಮಾಣವನ್ನು ಕಡಿಮೆ ಮಾಡೋದಲ್ಲದೆ ಸಂಕಷ್ಟದಲ್ಲಿರುವಂತಹ ಲಕ್ಷಾಂತರ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ಆರ್ಥಿಕ ನೆರವು ಸಿಗುವಂತೆ ಮಾಡುತ್ತೆ. ನೋಡಿ, ಈ ಹಿಂದೆ ವಿಶೇಷವಾದಂತಹ ಸಂದರ್ಭದಲ್ಲಿ PF ಹಣ ಪಡಿಬೇಕಾದ್ರೆ ಅದಕ್ಕೆ ಸೂಕ್ತ ಕಾರಣಗಳನ್ನು ನಾವು ಕೊಡಬೇಕಾಗಿತ್ತು. ಜೊತೆಗೆ ಅಷ್ಟೇ ದಾಖಲೆಗಳನ್ನು ಕೂಡ ನಾವು ಸಲ್ಲಿಕೆ ಮಾಡಬೇಕಾಗಿತ್ತು. ನೋಡಿ, ಈ ಒಂದಿಷ್ಟು ಅಮೌಂಟ್ ಬೇಕು ನಂಗೆ, ಅದರಲ್ಲಿ ಒಂದು ಅರ್ಧ ತಗೋತಿದ್ದೀನಿ ಅಂದರೆ ಏನು ಕಾರಣ, ಯಾಕೆ, ಅದಕ್ಕೆ ಕರೆಕ್ಟ್ ಆದಂತಹ ದಾಖಲೆಗಳನ್ನು ಕೊಡಬೇಕು. ಜೊತೆಗೆ ಅಷ್ಟೇ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗಿತ್ತು. ಇನ್ ಕೇಸ್ ನಾವು ಕೊಟ್ಟಿರುವಂತಹ ರೀಸನ್ ಕರೆಕ್ಟ್ ಆಗಿಲ್ಲ, ನಾವು ಕೊಟ್ಟಿರುವಂತಹ ದಾಖಲಾತಿಗಳು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕ್ಲೇಮ್ ನೇರವಾಗಿ ರಿಜೆಕ್ಟ್ ಆಗ್ತಾ ಇತ್ತು. ಆದರೆ ಈಗ ಬಂದಿರುವಂತಹ ಹೊಸ ನಿಯಮ, ಅರ್ಹ ಸದಸ್ಯರು ಯಾವುದೇ ವಿಶೇಷ ಕಾರಣವನ್ನ ನೀಡದೇನೆ ಸ್ಪೆಷಲ್ ಕೇಸ್ ಅಡಿಯಲ್ಲಿ ಅರ್ಜಿಯನ್ನ ಹಾಕಬಹುದು. ಈ ಬದಲಾವಣೆಯಿಂದಾಗಿ ಹಣ ಪಡೆಯುವ ಪ್ರಕ್ರಿಯೆ ಅತಿ ವೇಗವಾಗಿ ನಡೆಯುತ್ತೆ ಅಂತಾನೆ ಹೇಳಬಹುದು. ಮತ್ತೊಂದು ಕಡೆ EPFO ನೀಡಿರುವಂತಹ ಮಾಹಿತಿ ಪ್ರಕಾರ ನಿರ್ದಿಷ್ಟ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನೀವು ನಿಮ್ಮ ಖಾತೆಯಲ್ಲಿರುವಂತಹ ಪೂರ್ತಿ ಹಣವನ್ನ ಪಡೆಯಬಹುದು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಿಮ್ಮ ಕಂಪನಿ 15 ದಿನಕ್ಕಿಂತ ಹೆಚ್ಚು ಕಾಲ ಲಾಕೌಟ್ ಆದ್ರೆ ಅಥವಾ ಯಾವುದೇ ಪರಿಹಾರವಿಲ್ಲದೆ ನೀವು ಕೆಲಸ ಕಳ್ಕೊಂಡ್ರೆ ಈ ಸೌಲಭ್ಯ ನಿಮಗೆ ಸಿಗುತ್ತೆ. ಜೊತೆಗೆ 2 ತಿಂಗಳಿಗಿಂತ ಹೆಚ್ಚು ಕಾಲ ನಿಮಗೆ ವೇತನ ಸಿಕ್ಕಿಲ್ಲ, ಸಂಬಳ ಸಿಕ್ಕಿಲ್ಲ, ಆ ಟೈಮಲ್ಲೂ ಕೂಡ ಹಣವನ್ನು ನೀವು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತೀರ. ನೋಡಿ, ಒಂದು ವೇಳೆ ಕೆಲಸದಿಂದ ನಿಮ್ಮನ್ನ ತೆಗೆದುಹಾಕ್ತಾರೆ ಅಥವಾ ಕೆಲಸದಿಂದ ವಜಾ ಮಾಡುವಂತಹ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದ್ರೂ ಕೂಡ ನೌಕರರು ತಮ್ಮ PFನ ಸಂಪೂರ್ಣ ಹಣವನ್ನು ಪಡೆಯಬಹುದು. ಅದರ ಜೊತೆಗೆ ಕಂಪನಿ ದೀರ್ಘಕಾಲ ಮುಚ್ಚಲ್ಪಡೋದು ಅಥವಾ ಕುಟುಂಬ ಸದಸ್ಯರು ಗಂಭೀರ ಕಾಯಿಲೆಗಳ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತುರ್ತು ಸಂದರ್ಭದಲ್ಲಿ ನಿಮಗೆ ಹಣ ಬೇಕು ಅಂದಾಗ್ಲೂ ಕೂಡ ನೀವು ಹಣವನ್ನ ತಗೋಬಹುದು. ಸೊ ಈ ಎಲ್ಲ ಬದಲಾವಣೆ ಇದೆಯಲ್ಲ, ಇದು ನೌಕರರಿಗೆ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಅವರೇ ಕೂಡಿಟ್ಟಂತ ಹಣ ಬಳಸೋಕೆ ಬಹಳಷ್ಟು ಸುಲಭ ಆಗುತ್ತೆ. ಯಾರ ಹತ್ರನೂ ಕೈ ಬೇಡೋದು ಅಥವಾ ಆ ರೀತಿ ಎಲ್ಲ ಆಗಲ್ಲ. ಸೊ ದಾಖಲೆಗಳ ಪರಾಮರ್ಶೆಯ ಹೆಸರಲ್ಲಿ ನಡೀತಾ ಇದ್ದಂತಹ ಅನಗತ್ಯ ವಿಳಂಬಗಳು, ನೋಡೋಣ ಬಿಡ್ರಿ, ನಾಳೆ ಆಗುತ್ತೆ, ನಾಡಾಗುತ್ತೆ, ನಿಮ್ದು ಫೈಲ್ ಬಂದಿದೆ
ಅದನ್ನ ನೋಡ್ತೀವಿ ಅನ್ನೋದಕ್ಕೆಲ್ಲ ಬ್ರೇಕ್ ಹಾಕ್ದಂಗಾಗುತ್ತೆ. ಸೊ ಅದರ ಜೊತೆಗೆ ನೌಕರರಿಗೆ ಆರ್ಥಿಕವಾಗಿ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಲವಲವಿಕೆ ಕೂಡ ನೀಡುತ್ತೆ. EPFOದ ಇದು ವಿಶ್ವಾಸ ಕೂಡ. ಹಾಗಾಗಿ EPFO ತಂದಿರುವಂತ ಈ ಹೊಸ ನಿಯಮ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಹೆಚ್ಚು ಮಾಡುತ್ತೆ. ಅಧಿಕಾರಿಗಳು ಮತ್ತು ನೌಕರರ ನಡುವಿನ ಅನಗತ್ಯ ಪತ್ರ ವ್ಯವಹಾರ ಕಡಿಮೆಯಾಗುತ್ತೆ. ಡಿಜಿಟಲ್ ಪದ್ಧತಿಯ ಮುಖಾಂತರ ಕ್ಷಣಾರ್ಧದಲ್ಲಿ ಹಣ ವರ್ಗಾವಣೆಯಾಗುತ್ತೆ. ಇದರಿಂದಾಗಿ ಕ್ಲೇಮ್ ಸೆಟಲ್ಮೆಂಟ್ ಪ್ರಕ್ರಿಯೆ ಹೆಚ್ಚು ಬಳಕೆದಾರರ ಸ್ನೇಹಿಯಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳಬಹುದು. ಸೊ ಸಂಕಷ್ಟದ ಸಮಯದಲ್ಲಿ ಇನ್ನು ಮುಂದೆ ಇನ್ಯಾಕ್ತಡ ಚಿಂತೆ ಮಾಡಬೇಡಿ. PF ಹಣ ಏನಾದರೂ ಇದ್ರೆ ಖಂಡಿತವಾಗ್ಲೂ ಕೂಡ ಸರಳವಾಗಿ ಅರ್ಜಿ ಸಲ್ಲಿಸಿ ಹಣವನ್ನು ಕೂಡ ಅಷ್ಟೇ ಸರಳವಾಗಿ ನೀವು ಪಡ್ಕೊಳ್ಬಹುದು. ಧನ್ಯವಾದ.